ನಮಸ್ತೆ. ಓಂ ವಿಘ್ನೇಶ್ವರಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಓಂ ನಮಃ ಶಿವಾಯ. ದುಡ್ಡು ಮತ್ತು ದಾರಿದ್ರ್ಯ, ಇದಕ್ಕೆ ಡಿಫ್ರೆನ್ಸ್ ಅಂದರೆ ಎಲ್ಲಿ ದುಡ್ಡಿರುತ್ತೋ ಅಲ್ಲಿ ದಾರಿದ್ರ್ಯ ಇರಲ್ಲ, ಎಲ್ಲಿ ದಾರಿದ್ರ್ಯ ಇರುತ್ತೋ ಅಲ್ಲಿ ದುಡ್ಡಿರಲ್ಲ. ಅಂದರೆ ಎಲ್ಲಿ ಲಕ್ಷ್ಮಿ ಇರುತ್ತಾಳೋ ಅಲ್ಲಿ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಲಕ್ಷ್ಮಿ ಎಲ್ಲಿ ಇರಲ್ಲೋ ಅಲ್ಲಿ ಸ್ವಚ್ಛತೆ ಇರಲ್ಲ. ಯಾವ ಥರ ಅಂತ ಹೇಳಿದರೆ ಇದಕ್ಕೆ ಒಂದು ಸಣ್ಣ ಸ್ಟೋರಿ ಇದೆ. ಯಾವ ಥರ ಸ್ಟೋರಿ ಅಂತ ಹೇಳಿದರೆ, ಲಕ್ಷ್ಮೀದೇವಿ ಆಮೇಲೆ ಸ್ಪೈಡರ್ ಎರಡು ಕಾಂಪಿಟೇಷನ್ ಇಟ್ಕೊಂಡಿರ್ತವೆ. ಎರಡು ಇணைಯದಲ್ಲಿ ವೆರಿ ಫಾಸ್ಟಾಗಿ ಅನ್ಕೊಂತ ಹೋಗ್ತಿರ್ತವೆ. ಹೋಗೋ ಹೊತ್ತಿನಲ್ಲಿ ಲಕ್ಷ್ಮಿ ಸೋತು ಹೋಗ್ಬಿಡ್ತಾಳೆ, ಸ್ಪೈಡರ್ ಗೆದ್ದಿರುತ್ತೆ. ಲಕ್ಷ್ಮಿ ಕೋಪ ಬರುತ್ತೆ. ಅವಾಗ ಲಕ್ಷ್ಮೀದೇವಿ ಏನು ಹೇಳ್ತಾಳೆ ಅಂದರೆ, ಎಲ್ಲಿ ನಾನು ಇರ್ತೀನೋ ಅಲ್ಲಿ ನೀನಿರಲ್ಲ, ಎಲ್ಲಿ ನೀನಿರ್ತೀಯೋ ಅಲ್ಲಿ ನಾನಿರಲ್ಲ ಅಂತ ಹೇಳಿದಾಗೆ ಅವಾಗ ಸ್ಪೈಡರ್ಗೆ ಭೂಮಿ ಮೇಲೆ ಹಾಕ್ಬಿಡುತ್ತೆ. ಅದು ಏನು ಮಾಡುತ್ತೆ, ಹೆಣ್ಕೋಣ ಕೆಲಸ. ಎಲ್ಲೇ ನೋಡಿ ಎಲ್ಲ ಮನೆಗಳಲ್ಲಿ ಎಲ್ಲೇ ಅದಿಲ್ಲಾರ್ದೇನೆ ಇಲ್ಲ ಮನೆ ಅನ್ನಂಗೆ ಇರ್ತದೆ. ಆ ಸ್ಪೈಡರ್ ಹೆಣ್ಕೊಂತಾನೆ ಹೋಗ್ತದೆ. ಬಟ್ ಅದು ಎಣಿತದೆ ಅಂತ ಹೇಳಿ ಅದನ್ನು ಬಿಡಲಾರ್ದೆ ನಾವು ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಸ್ವಚ್ಛತೆ ಮಾಡಿಕೊಂಡ್ರೆ ಲಕ್ಷ್ಮೀದೇವಿ ಅಲ್ಲೇ ಹೆಜ್ಜೆ ಇಡ್ತಾಳೆ. ಎಲ್ಲಿ ಅದನ್ನು ನಾವು ಮೈಗಳತನದಿಂದ ಬಿಟ್ಟು ಅಥವಾ ಇರಲಿ ಬಿಡು ನೋಡೋಣ ಅಂತ ಬಿಟ್ಟರೆ ಅಲ್ಲಿ ಲಕ್ಷ್ಮಿನೇ ಇರಲ್ಲ, ನೆಲೆಸಿರಲ್ಲ ಲಕ್ಷ್ಮಿ. ಅದಕ್ಕೋಸ್ಕರ ನಾವು ಡೇ ಬೈ ಡೇ ಕ್ಲೀನ್ ಮಾಡ್ಕೋಬೇಕು. ಮನೆ ಇರಲಿ, ಮನೆ ಹೆಂಗಾದರೂ ಕ್ಲೀನ್ ಮಾಡ್ಕೊಂಡು ಅದ್ರ ಜೊತೆಗೆ ನಾವು ಆ ಸ್ಪೈಡರ್ಸ್ಗೆ ಅಂದರೆ ಜೇಡರ್ದು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಈವನ್ ಅಂಗಡಿಗಳಲ್ಲಾಗಲಿ ಅಥವಾ ಇವಾಗ ಮನೆಗಳಲ್ಲಾಗಲಿ ಎಲ್ಲೇ ಆಗಲಿ, ಇವಾಗ ಅದಕ್ಕೋಸ್ಕರ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ತದೆ, ಅಲ್ಲೆಲ್ಲನೂ ನೋಡಿ ಡೈಲಿ ಕ್ಲೀನ್ ಮಾಡ್ತಿರ್ತಾರೆ, ಎಲ್ಲಿ ಸ್ಪೈಡರ್ಸ್ ಇರಲ್ಲ. ಅದಕ್ಕೋಸ್ಕರ ಅಲ್ಲಿ ಸಕ್ಸಸ್ ಆಗಿರುತ್ತೆ. ಅದೇ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ನೋಡಿರಿ, ಎಲ್ಲ ಕಡೆ ಸ್ಪೈಡರ್ ಇರುತ್ತೆ, ಎಲ್ಲ ಜೇಡ್ರ ಹುಟ್ಟಿರುತ್ತೆ, ಎಲ್ಲ ಏನಿರುತ್ತೆ. ಆದರೆ ಅವ್ರು ಹಂಗೆ ಮಾಡ್ತಿರ್ತಾರೆ, ಅಲ್ಲಿ ಪರಿಸ್ಥಿತಿ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಡಿಫ್ರೆನ್ಸ್ ನೋಡ್ರಿ, ಎಲ್ಲಿ ಕ್ಲೀನ್ ಆಗಿರುತ್ತೆ ಅಲ್ಲಿನೇ ಲಕ್ಷ್ಮೀದೇವಿ ನೆಲೆಸಿರ್ತಾಳೆ ಅನ್ನೋದು ಉದ್ದೇಶ. ಇದರ ಹಿಂದೆ ಉದ್ದೇಶ ಅಂದರೆ ಎಲ್ಲರೂ ಕ್ಲೀನ್ ಆಗಿರಲಿ, ಕ್ಲೀನಾಗಿ ಮಾಡ್ಕೊಳ್ರಿ, ಲಕ್ಷ್ಮೀ ದೇವನ್ನ ಆಹ್ವಾನ ಮಾಡ್ರಿ, ಎಲ್ಲರೂ ಆನಂದವಾಗಿರ್ರಿ ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್.